ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸಿಹಿ ಸುದ್ದಿಯನ್ನ ಕೊಟ್ಟಿದ್ದು ಮನುಷ್ಯನಲ್ಲ, ಬದಲಾಗಿ ದೈವ. ಪವರ್ ಶೇರಿಂಗ್ ಫೈಟ್ಗೆ ದೈವದ ಟ್ವಿಸ್ಟು. ಯಾರು ಏನು ಹೇಳಿದ್ರೆ ಏನಂತೆ, ಪವರ್ ಶೇರಿಂಗ್ ಫೈಟ್ ವಿಚಾರದಲ್ಲಿ ದೈವದ ಟ್ವಿಸ್ಟ್ ಒಂದು ನಿಮಗೆ ಅಚ್ಚರಿ ಮೂಡಿಸದೇ ಇರದು. ಈ ವರ್ಷ ರಾಜಕೀಯ ಬದಲಾವಣೆ ಇಲ್ಲ. ನ್ಯಾಯಾಲಯದ ಕಟಕಟೆಯಲ್ಲ ಇದು ಹೇಳಿರೋದು, ದೈವದ ಕಟಕಟೆಯಲ್ಲಿ. ವಿಜಯದಶಮಿ ಎಂದು ಕಾರಣಿಕ ನುಡಿದ ಭವಿಷ್ಯ ದೇವರಗುಡ್ಡದ ಗೊರವಯ್ಯ ಸ್ವಾಮಿಯ ಕಾರಣಿಕ ಇದು. ದೇವರಗುಡ್ಡದ ಮಾಲತೇಶ ದೇವರ ಕಾರಣಿಕೋತ್ಸವ ಇತ್ತು. ಆ ಸಂದರ್ಭ ಅದು ಹಾವೇರಿ ಜಿಲ್ಲೆಯಲ್ಲಿರುವಂತಹ ದೇವರಗುಡ್ಡ. ನಾಡಿನಾದ್ಯಂತ ಈ ವರ್ಷ ಸಮೃದ್ಧ ಮಳೆ ಬೆಳೆ ಆಗುತ್ತೆ, ಆಗಿದೆ ಕೂಡ. ರಾಜಕೀಯವಾಗಿ ಯಾವುದೇ ಬದಲಾವಣೆ ಇರೋದಿಲ್ಲ. ಸಿಎಂ ಸ್ಥಾನ ಅಲ್ಲಾಡಲ್ಲ, ಮುಂದೆ ಉತ್ತಮ ನಾಯಕರು ಹೊರಹೊಮ್ಮುತ್ತಾರೆ. ಇವತ್ತು ಬೆಳಿಗ್ಗೆ ಕೋಡಿಶ್ರೀ ಭವಿಷ್ಯ ಹೇಳಿದ್ದನ್ನು ಹೇಳಿದ್ವಿ ನಾವು. ದೈವವಾಣಿ ನುಡಿದ ಗೊರವಯ್ಯ ನಾಗಪ್ಪ ಉರ್ಮಿ. ಸಿದ್ದರಾಮಯ್ಯ ಸಿಹಿ ಸುದ್ದಿ ಕೊಟ್ಟಂತಹ ದೈವ. ಶಿವರಾಮೇಗೌಡರು ಹಂಗಂದ್ರಲ್ಲ, ಇಕ್ಬಾಲ್ ಅನ್ಸಾರಿ ಹಂಗಂದ್ರಲ್ಲ, ಕುಣಗಲ್ನ ಶಾಸಕರು ಹಿಂಗಂದ್ರಲ್ಲ. ಯಾರು ಏನು ಹೇಳಿದ್ರೆ ಏನಂತೆ, ದೈವ ಹಿಂಗೆ ಹೇಳ್ತಲ್ಲ, ದೈವ ಹಿಂಗೆ ಹೇಳ್ತಲ್ಲ. ದೈವಕ್ಕೂ ಮನುಷ್ಯನಿಗೂ ವ್ಯತ್ಯಾಸ ಇದೆಯಲ್ಲ. ನೋಡಿ, ಕಾರ್ಯಕರ್ತರ ವಿಭಿನ್ನವಾದಂತಹ ಕಾಮೆಂಟ್ಗಳನ್ನು ಗಮನಿಸ್ತಾ ಇದ್ದೆ. ಅವರು ಹಂಗಂದ್ರಲ್ಲ, ಇವ್ರು ಹಿಂಗಂದ್ರಲ್ಲ, ರಾಜಕೀಯದಲ್ಲಿ ವಿಪ್ಲವ ಆಗುತ್ತಲ್ಲ, ಹಿಂಗೆಲ್ಲ ಹೇಳೋದಕ್ಕೆ ಹೋಗಬೇಡಿ. ದೈವ ಹಿಂಗೆ ಹೇಳ್ತಲ್ಲ, ಇದಕ್ಕೇನಂತೀರಿ? ಪವರ್ ಶೇರಿಂಗ್ ಫೈಟಿಗೆ ದೈವದ ಟ್ವಿಸ್ಟ್. ನೋಡಿ, ಅವರವರ ಸಂಪ್ರದಾಯ, ಅವರವರ ಏನು ನಂಬಿಕೆ ಅವರವರಿಗೆ ಶ್ರೇಷ್ಠ. ಅದು ದೈವದ ಹಿಂಬಾಲಕರು ಎಷ್ಟು ಜನರಿದ್ದಾರೋ ಅವರೆಲ್ಲರಿಗೂ ಕೂಡ ದೈವದ ಆ ನುಡಿಯ ಬಗ್ಗೆ ಬಲವಾದಂಥ ವಿಶ್ವಾಸ ಇದೆ. ದೈವದ ಕಟಕಟೆಯಲ್ಲಿ ಕೊಟ್ಟ ತೀರ್ಪು ಈವರೆಗೂ ಸುಳ್ಳಾಗಿಲ್ಲ ಅನ್ನೋ ನಂಬಿಕೆ ಇದೆ, ಪ್ರತೀತಿ ಇದಿದೆ, ವಿಶ್ವಾಸ ಇದೆ. ಹಂಗಿದ್ದಾಗ ಅದನ್ನು ನಿರಾಕರಣೆ ಮಾಡೋದಕ್ಕೆ ಸಾಧ್ಯನಾ? ಇಲ್ಲ. ನಾವು ವೈಜ್ಞಾನಿಕವಾಗಿ ಮಾತನಾಡ್ತೀವೋ ರಾಜಕೀಯವಾಗಿ ಮಾತನಾಡ್ತೀವೋ ಅದು ವಿಭಿನ್ನವಾದಂತಹ ಚರ್ಚೆ. ಆದರೆ ರಾಜ್ಯದ ಒಂದು ವರ್ಗದ ನಂಬಿಕೆಯನ್ನು ಆಧಾರವಾಗಿ ಇಟ್ಕೊಂಡು ಹೇಳೋದಾದರೆ ಈ ಸಿಎಂ ಸ್ಥಾನ ಬದಲಾಗುತ್ತೆ ಅನ್ನೋದಕ್ಕೆ ದೈವದ ಕಟಕಟೆಯಲ್ಲಿ ಎಳ್ಳು ನೀರು ಬಿಡಲಾಗಿದೆ. ಪವರ್ ಶೇರಿಂಗ್ ಫೈಟಿಗೆ ದೈವದ ಮೆಗಾ ಟ್ವಿಸ್ಟು. ಈ ವರ್ಷ ರಾಜಕೀಯ ಬದಲಾವಣೆ ಇಲ್ಲ. ವಿಜಯದಶಮಿ ಎಂದು ಕಾರಣಿಕ ನುಡಿದಂತಹ ಗೊರವಯ್ಯ ಕಾರಣಿಕ ಅನ್ನುವಂತಹದ್ದು ರಾಜ್ಯದ ವಿವಿಧ ಜಿಲ್ಲೆಗಳಿಂದಲೂ ಕೂಡ ಆ ಭಾಗಕ್ಕೆ ಹೋಗೋರಿದ್ದಾರೆ. ಅದರಲ್ಲಿ ವಿದ್ಯಾವಂತರು ಇದ್ದಾರೆ, ಅವಿದ್ಯಾವಂತರು ಇದ್ದಾರೆ, ರಾಜಕಾರಣಿಗಳು ಕೂಡ ಇದ್ದಾರೆ, ಸಿನಿಮಾ ಸೆಲೆಬ್ರಿಟಿ ಕೂಡ ಇದ್ದಾರೆ. ವಿಶ್ವಾಸಕ್ಕೆ ಯಾವ ವಿದ್ಯಾರ್ಹತೆಯೂ ಬೇಡ. ದೇವರಗುಡ್ಡದ ಗೊರವಯ್ಯ ಸ್ವಾಮಿ ಕಾರಣಿಕ, ದೇವರಗುಡ್ಡದ ಮಾಲತೇಶ್ ದೇವರ ಕಾರಣಿಕೋತ್ಸವ ಸಂದರ್ಭ ಇದು ಹಾವೇರಿ ಜಿಲ್ಲೆಯಲ್ಲಿರ್ತಕ್ಕಂತಹ ದೇವರಗುಡ್ಡ. ನಾಡಿನಾದ್ಯಂತ ಈ ವರ್ಷ ಸಮೃದ್ಧ ಮಳೆ ಬೆಳೆ ಆಗಿದೆ, ಆಗ್ತಾ ಇದೆ. ರಾಜಕೀಯವಾಗಿ ಯಾವುದೇ ಬದಲಾವಣೆ ಇರೋದಿಲ್ಲ. ಮುಂದೆ ಉತ್ತಮ ನಾಯಕರು ಹೊರಹೊಮ್ಮುತ್ತಾರೆ. ದೈವವಾಣಿ ನುಡಿದ ಗೊರವಯ್ಯ ನಾಗಪ್ಪ ಉರ್ಮಿ. ಸೊ ಈ ಒಂದು ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಬಹಿರಂಗಗೊಳ್ತಾ ಇದ್ದ ಹಾಗೆ ಕಾಂಗ್ರೆಸ್ನ ಸಿದ್ದರಾಮಯ್ಯರ ಬೆಂಬಲಿಗರ ಮುಖದಲ್ಲಿ ಒಂದು ಸ್ವಲ್ಪ ಮಂದಹಾಸ ಬಂದಿದ್ದು ಸುಳ್ಳಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.